ಈಗ ಎಷ್ಟು ಮಂದಿ ಆಗಿದ್ದಾರೆ ಹೇಳಿರಿ? 720ಕ್ಕೆ 692 ಮಾರ್ಕ್ಸ್ ತೊಗೊಂಡ್ರೆ ಈಗ ಸ್ವತಃ ಪ್ರತಿಭಾವಂತ ಇದ್ದಾಳೆ, ಹಾರ್ಡ್ ವರ್ಕರ್ ಅದಾಳ, ಮತ್ತು ಅದಕ್ಕೆ ಬೇಕಾದಂಥ ವಾತಾವರಣ ಸಿಕ್ಕದಲ್ಲಿ ಪಾಪ ಕಾಡಿನೆಲ್ಲ ಅದ್ರ ಸರ್ಕಾರ ಶಾಲೆಯಲ್ಲೂ ಭಾಳಷ್ಟು ಒಳ್ಳೆ ಜನ ಇದ್ದಾರೆ ಇಲ್ಲ ಅಂತಲ್ಲದ. ಆದ್ರೆ ಎಲ್ಲರಿಗೂ ತಲೆಯಲ್ಲಿ ಏನಪ್ಪ ಅದು ಯಾಕೆ ತಿರುಗಿಸೋದು ನಾವು ಇನ್ನೊಬ್ಬರು ಸಲುವಾಗಿ ಅಂತ. ಆದ್ರೆ ಪಾಠದಲ್ಲಿ ಹಂಗಿಲ್ಲ, ನೀವು ದುಡ್ಡು ಕೊಟ್ಟು ಗೆಲ್ಲಿತಿರ್ತೀರಿ, ನಿಮ್ಮ ವರ್ಕ್ ಮಾಡಿಸ್ತೀರಿ, ಬೆನ್ನು ಹತ್ತೀರಿ. ಅದ್ರಲ್ಲಿ ಎಷ್ಟೋ ವಿದ್ಯಾರ್ಥಿ ಫೇಲ್ ಆಗಿ ಹೋಗ್ತಾರೆ. ಆವತ್ತು ಬೇರೆ ಪಾಸ್ ಆದ ಹುಡುಗರು ಇರ್ತಾರೆ, ಹೆಚ್ಚು ಕಡಿಮೆ ಇವೆಲ್ಲ ಹೇಗೆ ನಡೆಯಾಗ ಎಕ್ಸ್ಪರ್ಟ್ದರೆ 600ಕ್ಕೂ ಹೆಚ್ಚು ಹುಡುಗರು ಐತಿ ಅಂದ್ಕೊಂಡಾರ ಅಂತೇಳಿ. ಮುಂದೆ ಅದೇ ಕಾಲಕ್ಕೆ ಗುರುವಾನ್ ಕೆರೆಯಲ್ಲಿ ಆಗಿರ್ಬೋದು, ಯಕ್ಷರದವ್ರದ್ದು, ಅದೇ ಕಾಲಕ್ಕೆ ಆಳ್ವಾಸ್ ಅಂತ ಪ್ರಸಿದ್ಧ. ಅದು ದುಡ್ಡಿಲ್ಲ ಏನಿಲ್ಲ, ಒಬ್ಬೊಬ್ಬ ವಿದ್ಯಾರ್ಥಿ ಕಡಿಮೆ ವರ್ಷಕ್ಕೆ 2, 3, 4 ಲಕ್ಷ ಖರ್ಚು ಮಾಡ್ಬೋದು. ಅದು ಒಮ್ಮೆಲ್ಲ 2, 3, 4 ಸಲ ಒಮ್ಮೆ ನಾವು ಅಲ್ಲಿ ಇಡಬೇಕಾಗ್ತದೆ. ಈಗ ಇದರ ಪಾಸ್ ಆದ್ರೆ 10-15 ಲಕ್ಷ. ಇನ್ನು ಪಾಸ್ ಆದರೂ ರಿಸರ್ವೇಷನ್ ಇರ್ತದ್ರೆ ನಾವು ಸ್ವಲ್ಪ ಅನುಕೂಲ. ಇಲ್ಲಪ್ಪ ಅಂತಂದ್ರೆ ದುಡ್ಡು ತುಂಬೋದು ಹೆಂಗೆ ಗೌರ್ಮೆಂಟ್ ಇದ್ದು ಅದು ದೊಡ್ಡ ಸಾಹಸ ಅದ್ರಿ. ಗೌರ್ಮೆಂಟ್ ಫೀನು ತುಂಬಲಾರಂಥ ಸ್ಥಿತಿಗಳು ಇದ್ದಾರೆ. SC ST ಗಳಲ್ಲಿ ಆಗಿರ್ಬೋದು, ಇನ್ನೊಂದು ಬಡವರಲ್ಲಿ ಆಗಿರ್ಬೋದು. SC ST ಗೆ ಸ್ವಲ್ಪ ಕನ್ಸೆಷನ್ ಸಿಗ್ಬೋದು ಏನೋ ಸ್ವಲ್ಪ ಮಟ್ಟಿಗೆ. ಪಾಪ ಅಲ್ಲೂ ಪಾಪ ಅವ್ರದ್ದು ಪರಿಸ್ಥಿತಿ ಆರ್ಥಿಕ ಅಷ್ಟು ಕಷ್ಟ. ಆದರೆ ಇವತ್ತು ಎಷ್ಟೋ ಜನ SC ST ಗಳಲ್ಲೇ ಸ್ವಲ್ಪ ಹಣವಂತರು ಆಗಿದ್ದಾರೆ ಇಲ್ಲ ಅಂತಲ್ಲ. ಅದು ಮಿಡಲ್ ಕ್ಲಾಸ, ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ, ಅವ್ರು ಏನೋ ಗುದ್ದಾಟ ಮಾಡ್ಬೋದು. ಇನ್ನು ಮುಂದಿನ ಎಜುಕೇಷನ್ ಪಾಸ್ ಅಂತ ಆದಲು ರಾಣಿಬಾಯಿ, ಅದಕ್ಕೇನೋ ಅನುಕೂಲ ಮಾಡಬಹುದಿಲ್ಲ ಅಂತಲ್ಲ, ಜನನೂ ಹೆಲ್ಪ್ ಮಾಡ್ಬೋದು.